ಸೃಜನಾತ್ಮಕ ಸಮಸ್ಯೆಗಳ ಜಟಿಲ ಭೂಬುಲ್ಲೆಯಲ್ಲಿ ನಾವು ಪ್ರಕಾಶಿಸುತ್ತೇವೆ. ಅಲ್ಲಿ ಶಾಂತ ಮನಸ್ಸು ಚಿಂತಿಸುತ್ತದೆ ಮತ್ತು ಪ್ರಕಾಶಮಾನ ಮಾರ್ಗಗಳು ಕಾಣಿಸುತ್ತವೆ. ಮತ್ತು ಹಲವಾರು ಪಜಲ್ಗಳು ಮಾರ್ಗವನ್ನು ಬೆಳಗಿಸುತ್ತವೆ. ತರ್ಕಶಕ್ತಿ ಮತ್ತು ತಂಡದ ಕೆಲಸ ದಿನವನ್ನು ಉಳಿಸುತ್ತವೆ. ಮೊದಲ ಪದ್ಯ ಸಿಹಿಸುವ ಬಾಗಿಲಿನ ಹತ್ತಿರ ಪ್ರಕಾಶಮಾನ ಚಿಹ್ನೆಗಳು, ಆಕಾರಗಳು ಬೆಳಕಿನಲ್ಲಿ ಸರಿಯಾಗಿ ಸಾಲಿನಲ್ಲಿ ಜೋಡಿಸುತ್ತವೆ. ನದಿಯನ್ನು ದಾಟಿದ ಸಂಖ್ಯೆಗಳು ಮೆರೆದುತ್ತವೆ. ಜೋಡಿದ ಹೆಜ್ಜೆಗಳಲ್ಲಿ ಸ್ಥಿರ ಸಾಲಿನಲ್ಲಿ ನೀವು ನಿಧಾನವಾಗಿ ಶಾಂತವಾಗಿ ಗಮನದಿಂದ ಚಿಂತಿಸಿ. ಜಟಿಲ ಭೂಬುಲ್ಲೆಯಲ್ಲಿ ನಾವು ಚಿಂತಿಸುತ್ತಾ ಮುಂದೆ ಹೋಗುತ್ತೇವೆ. ನಾನು ಶಾಂತ ಮತ್ತು ಬುದ್ಧಿವಂತ. ನಾವು ಸಾಗುತ್ತಿರುವಾಗ ವಾಹ್ ವಾಹ್ ವಾಹ್, ನನ್ನ ಚಿಹ್ನೆಗಳು ಮೃದುವಾಗಿವೆ. ನಾನು ನದಿಗಳನ್ನು ದಾಟುತ್ತೇನೆ. ವಾಹ್ ವಾಹ್, ವಾಹ್ ವಾಹ್ ವಾಹ್, ಯಾವುದೇ ಗೊಂದಲವಿಲ್ಲ. ಯಾರು ಕಳೆದುಕೊಳ್ಳುವುದಿಲ್ಲ. ಹೆಜ್ಜೆ ಹೆಜ್ಜೆ ನಾವು ಮಾರ್ಗವನ್ನು ಕಂಡು ಹಿಡಿಯುತ್ತೇವೆ. ಸೃಜನಾತ್ಮಕ ಮನಸ್ಸು ದಿನವನ್ನು ಗೆಲ್ಲುತ್ತದೆ. ಎರಡನೇ ಪದ್ಯ ಉದ್ದಕ್ಕೂ ಸುತ್ತುವ ಸುರಂಗವನ್ನು ದಾಟಿ ಗಾಳಿ ಮತ್ತು ರೆಕ್ಕೆಗಳು, ಎಲೆಗಳು ಮತ್ತು ಆಕಾಶ. ಕೊಠಡಿಯಲ್ಲಿ ಬೆಂಕಿ ಪುನರಾವರ್ತನೆ ಆಗುತ್ತದೆ. ಬಲಿಷ್ಠ ಮತ್ತು ಸ್ಥಿರ, ಶಾಂತ ಮತ್ತು ಕ್ರಮಬದ್ಧ. ಜಟಿಲ ಭೂಬುಲ್ಲೆಯಲ್ಲಿ ನಾವು ಚಿಂತಿಸುತ್ತಾ ಮುಂದೆ ಹೋಗುತ್ತೇವೆ. ಸಮತೋಲನ ಮನಸ್ಸು ಪ್ರಗತಿಗೆ ಸಹಾಯ ಮಾಡುತ್ತದೆ. ವಾಹ್ ವಾಹ್ ವಾಹ್, ಸಾಮರ್ಥ್ಯಗಳು ಹೊಂದಿದಾಗ ಗಾಳಿ ಶಾಂತವಾಗುತ್ತದೆ. ವಾಹ್ ವಾಹ್, ಪ್ಯಾಟರ್ನ್ಗಳು ಸಂಪೂರ್ಣವಾಗಿ ಪ್ರಖರವಾಗುತ್ತವೆ. ಮುಕ್ತಾಯ ಮಾರ್ಗಗಳು ಗೊಂದಲಭರಿತ, ಕತ್ತಲು ಅಥವಾ ವಿಸ್ತಾರವಾಗಿರುವಂತೆ ಕಂಡರೆ ನಿಲ್ಲಿ ಚಿಂತಿಸಿ. ಶಾಂತಿಯನ್ನು ನಿಮ್ಮ ಮಾರ್ಗದರ್ಶಕವಾದಿ ಬೆರಿ ಸಹಕಾರ ಚಿಂಗಾರಿ ಉಂಟು ಮಾಡುತ್ತದೆ ಮತ್ತು ಪಜಲ್ಗಳನ್ನು ಕಲೆಯಾಗಿ ಪರಿವರ್ತಿಸುತ್ತದೆ.